ಓಕೆ, ಇನ್ನು ಬೆಂಗಳೂರಿನ ಕೆಆರ್ಪುರಂನಲ್ಲಿ ವೃದ್ಧೆಯೊಬ್ಬರು ಅಮಾನುಷವಾಗಿ ಬರ್ಬರವಾಗಿ ಕೊಲೆಗೀಡಾಗಿದ್ರು. ಈ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಕೆಆರ್ಪುರದಲ್ಲಿ ತುಂಡು ತುಂಡಾಗಿ ವೃದ್ಧೆ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್. ಬಿಜೆಪಿ ಕಾರ್ಯಕರ್ತರಂತೆಯೇ ಮೃತ ಸುಶೀಲಮ್ಮ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯವರು, ಬೆಂಗಳೂರಿಗೆ ಬಂದು ವಾಸ ಇದ್ರು. ಒಂದಷ್ಟು ಆಸ್ತಿ ಮಾರಾಟ ಮಾಡಿದ್ರು, ಬಂದ ದುಡ್ಡಲ್ಲಿ ಮನೆಯನ್ನ ಲೀಸ್ಗೆ ಹಾಕೊಂಡಿದ್ರು. ಸುಶೀಲಮ್ಮ ಅವರಿಗೆ 3 ಜನ ಮಕ್ಕಳು, 2 ಹೆಣ್ಣು, ಒಬ್ಬ ಗಂಡು. ಸುಶೀಲಮ್ಮ ಅವರ ಕಿರಿಯ ಪುತ್ರಿ ಕೂಡ ಅದೇ ಕಟ್ಟಡದಲ್ಲಿ ವಾಸವಾಗಿದ್ರು. ಕೆಆರ್ಪುರಂ ಠಾಣೆ ನಿಸರ್ಗ ಲೇಔಟ್ನಲ್ಲಿ ನಡೆದಂತಹ ಬ್ರೂಟಲ್ ಮರ್ಡರ್ ಇದು. ಆ ಕೊಲೆಗಾರ ಆ ವೃದ್ಧೆಯನ್ನ ಕೈಕಾಲುಗಳನ್ನು ಕತ್ತರಿಸಿ ಕೆರೆಗೆ ಬಿಸಾಕ್ತಾನೆ. ದೇಹವನ್ನು ಡ್ರಮ್ನಲ್ಲಿ ಹಾಕ್ಬಿಟ್ಟು ಡ್ರಮ್ಮನ್ನು ಅಲ್ಲೇ ಬಿಸಾಡಿ ಹೋಗ್ತಾನೆ. ಹಲವಾರು ಅನುಮಾನಗಳು ಹುಟ್ಟಾಕುತ್ತೆ. ಅವ್ರ ಮಕ್ಕಳೇನು ಮಾಡ್ತಾ ಇದ್ರು, ಮಕ್ಕಳೇ ಯಾಕೆ ತಾಯಿ ಜೊತೆ ಇರಲಿಲ್ಲ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈ ಮರ್ಡರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಯಾರನ್ನ ಬಂಧಿಸಿದ್ದಾರೆ ದಿನೇಶ್ ಅಂತ ಅಂದ್ಬಿಟ್ಟು, ಆ ವ್ಯಕ್ತಿಯನ್ನು ತನಿಖೆ ಮಾಡಿದಾಗ ಏನಾದ್ರು ವಿಚಾರಗಳು ಹೊರಗೆ ಬಂದ್ವಾ? ಯಾವ ಕಾರಣಕ್ಕೆ ಮರ್ಡರ್ ಆಗಿದೆ? ಇವರ ಮಕ್ಕಳ ಪಾತ್ರ ಏನೋ ಇದರಲ್ಲಿ, ಇದ್ರ ಬಗ್ಗೆ ಎಲ್ಲ ಏನು ಡೀಟೇಲ್ಸ್ ಇದೆ? ಖಂಡಿತ ಅರವಿಂದ್, ಯಾಕಂದ್ರೆ ನಿನ್ನೆ ರಾತ್ರಿ ಆತನನ್ನ ತಮ್ಮ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಒಳಪಡಿಸಿದ ಬಳಿಕ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿರುವಂಥದ್ದು. ಅಂದ್ರೆ ಬೆಳಗ್ಗೆ ತನಕನೂ ಕೂಡ ಆತ ನೌಟಂಕಿ ಆಟವನ್ನೇ ಆಡಿದ್ದಾನೆ ಪೊಲೀಸರ ಮುಂದೆ. ಆಕೆ ನನ್ನ ಮನೆಗೆ ಬಂದಿರ್ತಾರೆ, ಮನೆಗೆ ಬಂದ ಸಂದರ್ಭದಲ್ಲಿ ವಾಶ್ರೂಮ್ಗೆ ಹೋದ ಸಂದರ್ಭದಲ್ಲಿ ಅವ್ರಿಗೆ ಹೃದಯಾಘಾತವಾಗಿ ಕೆಳಗಡೆ ಕುಸ್ತು ಬಿದ್ದಿದ್ರು. ನಾನು ಹೊರಗಡೆ ಹೋಗಿದ್ದೆ, ಹೊರಗಡೆ ಹೋಗಿ ಮನೆ ಒಳಗಡೆ ಬರೋಷ್ಟೊಳಗೆ ಅವರು ಸಾವನ್ನಪ್ಪಿದ್ರು. ಸಾವನ್ನಪ್ಪಿದ ತಕ್ಷಣ ನನಗೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗದ ಹಿನ್ನೆಲೆಯಲ್ಲಿ ನನ್ನ ಮನೆಯಲ್ಲಿ ಯಾರೂ ಇರಲಿಲ್ಲ. ಗೃಹ ಪ್ರವೇಶದ ನಿಮಿತ್ತ ನನ್ನ ಹೆಂಡತಿ ಮಕ್ಕಳೆಲ್ಲ ಕೂಡ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ನಾನು ಆ ಮೃತದೇಹವನ್ನ ನನ್ನ ಸ್ಟಡಿ ರೂಮ್ ಏನಿತ್ತು, ಅಂದ್ರೆ 2ನೇ ಫ್ಲೋರ್ನಲ್ಲಿ ಅಂತ ಸ್ಟಡಿ ರೂಮ್ ಏನಿತ್ತು, ಸ್ಟಡಿ ರೂಮ್ಗೆ ತೆಗೆದುಕೊಂಡು ಹೋಗಿ ಇಟ್ಕೊಂಡಿದ್ದೆ. ಆ ಮೃತದೇಹವನ್ನು ಇಟ್ಕೊಂಡ ಬಳಿಕ ಆ ಮೃತದೇಹವನ್ನು ಯಾವ ರೀತಿಯಲ್ಲಿ ಸಾಗಾಟ ಮಾಡಬೇಕು ಅಂತೇಳಿ ನನಗೆ ಗೊತ್ತಾಗದೇನೆ ಕೊನೆಗೆ ಒಂದು ಅಂಗಡಿಗೆ ಹೋಗಿ, ಅಂದ್ರೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಡ್ರಮ್ಮನ್ನು ಖರೀದಿ ಮಾಡಿದೆ, ಡಸ್ಟ್ಬಿನ್ ಕವರನ್ನು ಖರೀದಿ ಮಾಡಿದೆ. ಅದಾದ ನಂತರ ಚಾಕುವನ್ನು ಖರೀದಿ ಮಾಡಿ ಆ ಮೃತದೇಹವನ್ನು ಕಟ್ ಮಾಡಿ ಬಿಸಾಡಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೆ ಅಂತೇಳಿ ಹೇಳಿರುವಂಥದ್ದು. ಆತ ಇದುವರೆಗೂ ಕೂಡ ಪೊಲೀಸರ ಮುಂದೆ ನಾನೇ ಹತ್ಯೆಯನ್ನ ಮಾಡಿದ್ದೀನಿ ಅಂತೇಳಿ ಒಪ್ಕೊಂಡಿಲ್ಲ. ಆಕೆ ಹೃದಯಾಘಾತದಿಂದ ಏನೋ ಸಾವನ್ನಪ್ಪಿರುವಂಥದ್ದು. ಆದರೆ ಆ ಮೃತದೇಹ ನನ್ನ ಮನೆ ಒಳಗಡೆ ಇದ್ದಿದ್ದರಿಂದ ಅದನ್ನ ಯಾರೇ ಹೇಳಿದ್ರು ಕೂಡ ನಾನೇ ಕೊಲೆ ಮಾಡಿದ್ದೀನಿ ಅಂತೇಳಿ ಅನ್ಕೊಂತಾರೆ. ಅದಕ್ಕೋಸ್ಕರ ನಾನು ಆ ಮೃತದೇಹವನ್ನ ಸಾಗಾಟ ಮಾಡ್ಲಿಕ್ಕೆ ಈ ರೀತಿ ಎಲ್ಲ ಪ್ಲಾನ್ ಅನ್ನ ಮಾಡಿದೆ ಅಂತೇಳಿ ಈಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಜೊತೆಗೆ ಪೊಲೀಸರು ಕೂಡ ಇನ್ನಷ್ಟು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಈ ರೀತಿಯ ಹೇಳಿಕೆಗಳನ್ನ ಕೊಟ್ರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ರು ಈಗ ಒಂದು ಮನೆಗೆ ಒಬ್ಬ ವ್ಯಕ್ತಿ ಬಂದು ಬಿದ್ದು ಕುಸ್ತು ಬಿದ್ದಿದ್ದಾರೆ ಅಂದ ತಕ್ಷಣವೇ ಆಕೆಯನ್ನ ಆಸ್ಪತ್ರೆಗೆ ಸೇರಿಸುವಂತದ್ದಿರ್ಬೋದು, ಅಥವಾ ಪೊಲೀಸರಿಗೆ ಫೋನ್ ಮಾಡಿ ಸುದ್ದಿಯನ್ನ ತಿಳಿಸುವಂತದ್ದಿರ್ಬೋದು, ಅದನ್ನ ಮಾಡ್ತಾರೆ. ಅದನ್ನ ಬಿಟ್ಟು ಆತ ಮೃತದೇಹವನ್ನು 2ನೇ ಫ್ಲೋರ್ಗೆ ತೆಗೆದುಕೊಂಡು ಹೋಗಿ ಅದನ್ನ ಕಟ್ ಮಾಡಿ ಮೃತದೇಹವನ್ನು ಯಾವ ರೀತಿಯಲ್ಲಿ ಶಿಫ್ಟ್ ಮಾಡಬೇಕು, ಜೊತೆಗೆ ಏನು ಮೃತದೇಹವನ್ನ 2ನೇ ಫ್ಲೋರ್ನಲ್ಲಿ ಇಟ್ಕೊಂಡಿರ್ತಾನೆ. ಹೆಂಡತಿ ಮಕ್ಕಳು 1ನೇ ಫ್ಲೋರ್ಗೆ ಬರ್ತಾರೆ, ಅಂದ್ರೆ ಗೃಹ ಪ್ರವೇಶವನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ್ಲೂ ಕೂಡ ಆತ ತುಂಬಾ ಚೆನ್ನಾಗಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಇರ್ತಾನೆ. ಬೆಳಗಿನ ಜಾವ 3:30 ತನಕನೂ ಕೂಡ ಮನೆಯಲ್ಲೇ ಮಲಗಿರ್ತಾನೆ. ಅದಾದ ನಂತರ 3:30ಕ್ಕೆ ಎದ್ದು ಆ ಮೃತದೇಹವನ್ನ ಯಾವ ರೀತಿಯಲ್ಲಿ ಸಾಗಾಟ ಮಾಡಬೇಕು, ಅಂದ್ರೆ ತಂದಿದ್ದಂತ ಚಾಕು ಇರ್ಬೋದು, ಆ ಚಾಕುಗಳಿಂದ ಮೃತದೇಹವನ್ನ ಕಟ್ ಮಾಡುವಂಥದ್ದು. ಅದಾದ ನಂತರ ಡ್ರಮ್ ನಲ್ಲಿ ತೆಗೆದುಕೊಂಡು ಹೋಗಿ ಹೊರಗಡೆ ತಗೊಂಡು ಬರ್ತಾನೆ. ಅಂದ್ರೆ ಮೃತದೇಹ ತೆಗೆದುಕೊಂಡು ಹೋಗುವಂಥದ್ದು ಯಾರಿಗೂ, ಅಕ್ಕಪಕ್ಕದ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತೇಳಿ ಬೀದಿ ದೀಪವನ್ನು ಕೂಡ ಆರಿಸಿ ಆ ಮೃತದೇಹವನ್ನ ತೆಗೆದುಕೊಂಡು ಹೋಗಿರುವಂಥದ್ದು. ಒಂದು ಇಂಚಿಂಚು ಮಾಹಿತಿಗಳು ಕೂಡ ಈಗ ಪೊಲೀಸರಿಗೆ ಗೊತ್ತಾಗ್ತದೆ. ಪೊಲೀಸರು ಕೂಡ ಆ ಮಾಹಿತಿಗಳನ್ನ ಆಧರಿಸಿ ಈಗ ತನಿಖೆಯನ್ನ ಮುಂದುವರಿಸಿರೋ